ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಅನ್ನ ಹೇಗಾದರೂ ಮಾಡಿ ಮಾತುಕತೆಗೆ ಎಳ್ಕೋಬೇಕು, ಯುದ್ಧ ವಿರಾಮ ಘೋಷಣೆ ಮಾಡಿಕೊಳ್ಳಬೇಕು, ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಅಂತ ಅಮೆರಿಕಾಗೆ 2-3 ದಿನಗಳ ಹಿಂದೆನೆ ಜ್ಞಾನೋದಯ ಆಗಿದೆ. ಯಾಕೆಂದ್ರೆ ಅಮೆರಿಕ ಅನ್ಕೊಂಡ ಮಟ್ಟಕ್ಕೆ ಏನು ಮಾಡೋಕ್ಕಾಗ್ಲಿಲ್ಲ. ಬಟ್ ಇರಾನ್ ಪ್ರತಿದಾಳಿಯನ್ನ ತೀವ್ರತರವಾಗಿ ನಡೆಸ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇಡೀ ಜಗತ್ತಿನ ಆರ್ಥಿಕತೆಯ ಕತ್ತು ಹಿಸುಕ್ತಾ ಇದೆ ಹೊರ್ಮುಸ್ ಸ್ಟ್ರೈಟ್ ಅನ್ನ ಬಂದ್ ಮಾಡುವ ಮೂಲಕ. ಸೊ ಅದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡ್ತೀನಿ. ಅದರ ಹಿನ್ನೆಲೆಯಲ್ಲಿ ಇರಾನ್ ಸಹ ಆಫರ್ ಕೊಟ್ಟಿದೆ. ಈಗ ಓಕೆ, ಯುದ್ಧ ವಿರಾಮ ಮಾಡ್ಕೊಳ್ಳೋಣ, ಬಟ್ ನನ್ನದು 3 ಮುಖ್ಯ ಷರತ್ತುಗಳಿದಾವೆ. ಅವುಗಳನ್ನು ಒಪ್ಕೊಂಡ್ರೆ ನಾವು ಯುದ್ಧ ವಿರಾಮಕ್ಕೆ ಮಾತುಕತೆಗೆ ಸಿದ್ಧ ಅಂತ ಹೇಳಿದ್ದಾರೆ. ಸೊ ಆ 3 ಷರತ್ತುಗಳೇನು? ಈ ಸಿಚುವೇಶನ್ ಏನು ಬಂದಿದೆ, ಅಮೆರಿಕದ ಒಳಗೊಳ್ಳೆ ತಕ 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 ಅಂತ ಕುಣಿತಾ ಇದೆಯಲ್ಲ, ಇವ್ರ ಹತ್ರ ಹೋಗಿ ದಯವಿಟ್ಟು ಇರಾನ್ ಹತ್ರ ಮಾತಾಡಿ ಯುದ್ಧ ವಿರಾಮಕ್ಕೆ ಅವರನ್ನ ಒಪ್ಸಿ ಅಂತ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ನೇ ತಾರೀಕಿನಿಂದ ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರನ್ನ ಮೋಸದಿಂದ ಕೊಂದರು. ಮೋಸದಿಂದ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಮಾತುಕತೆಗಳ ನಡುವೆ ಇನ್ನೂ ಸಮಯ ಇದೆ, 7 ದಿನ ಸಮಯ ಕೊಟ್ಟಿದ್ದೀನಿ ಯೋಚನೆ ಮಾಡಕ್ಕೆ ಅಂತ ಹೇಳಿ ಹಿಂದ್ಗಡೆಯಿಂದ ಬಂದು ಮಿಸೈಲ್ ಬಿಟ್ಟು ಕೊಂದು ಹಾಕೋದನ್ನ ಮೋಸ ಅಂತಲೇ ಹೇಳಬೇಕಾಗತ್ತೆ. ಆ ಹೇಡಿತನವನ್ನ ಇಸ್ರೇಲ್ ಮತ್ತು ಅಮೆರಿಕ ಮಾಡಿದ್ವು. ಅವತ್ತಿನಿಂದ ಇರಾನ್ ಸರ್ವೋಚ್ಚ ನಾಯಕನಿಲ್ಲದೇನೂ ಕೆಲವು ದಿನ, ಈಗ 2-3 ದಿನಗಳಿಂದ ಸರ್ವೋಚ್ಚ ನಾಯಕನ ಆಯ್ಕೆ ಆಗಿದೆ. ಇಲ್ಲಿಯವರೆಗೆ 13 ದಿನಗಳಾಯ್ತು. ಒಂದು ಇಂಚು ಹಿಂದಕ್ಕೆ ಸರಿಯದೆ, ಒಂದು ಚೂರು ಹೆದರದೆ ಬೆದರದೆ, ಹಿಂಜರಿಕೆ ಇಲ್ಲದೆ ಪ್ರತಿ ದಾಳಿ ನಡೆಸ್ತಾ ಇದೆ. ಹಾಗಂತ ಇರಾನ್ಗೇನ್ ಪೆಟ್ಟು ಬೀಳ್ತಾ ಇಲ್ಲ ಅಂತಲ್ಲ, ಇರಾನ್ ಸರ್ವನಾಶ ಆಗಿ ಹೋಗ್ತಿದೆ. ತೆಹರಾನ್ ಆಲ್ಮೋಸ್ಟ್ ನೆಲಸಮ ಆಗಿದೆ. ತೆಹರಾನ್ ನಲ್ಲಿರುವಂತಹ ಆಯಿಲ್ ಡಿಪೋಗಳ ಮೇಲೆ ಅಮಾನವೀಯವಾದಂತಹ ಅಟ್ಯಾಕ್ ಮಾಡಿದ್ದಾರೆ. ಯಾಕೆ ಅಮಾನವೀಯ ಅಂದ್ರೆ, ಅದು ಅಲ್ಲಿನ ನಾಗರಿಕರ ಬದುಕುಗಳ ಜೊತೆ ಚೆಲ್ಲಾಟ ಆಡುವಂತಹದ್ದು. ಇಸ್ರೇಲ್ ಹಾಕಿರುವ ಮಿಸೈಲ್ ಬೇಕು ಅಂತಲೇ ಹಾಕ್ತು. ಇಸ್ರೇಲು ಜನವಸತಿ ಪ್ರದೇಶಗಳ ನಡುವೆ ಇರುವಂತಹ ಆಯಿಲ್ ಶೇಖರಣೆ ಮೇಲೆ ಅಟ್ಯಾಕ್ ಮಾಡಿತು. ಆಕಾಶಕ್ಕೆ ಬೆಂಕಿ, ಹೊಗೆ, ಕಪ್ಪು ಮಳೆ ಬರ್ತಾ ಇದೆ, ಆಸಿಡ್ ಮಳೆ ಬರ್ತಿದೆ. ಮುಂದೆ ಕ್ಯಾನ್ಸರ್ಗೆ ತುತ್ತಾಗ್ತಾರೆ ಲಕ್ಷಾಂತರ ಜನ ಅಲ್ಲಿ. ಆದರೂ ಇದಕ್ಕೆ ಜನರನ್ನ ಕೊಲ್ಲೋದ್ರಲ್ಲಿ, ಒಬ್ಬರ ಜೀವ ತೆಗೆಯೋದ್ರಲ್ಲಿ, ನರಳಿಸೋದ್ರಲ್ಲಿ ಇಸ್ರೇಲ್ಗೊಂದು ವಿಕೃತ ಆನಂದ. ಅದನ್ನು ನೀವು ಪ್ಯಾಲೆಸ್ತೀನಲ್ಲಿ ನೋಡ್ತೀರಿ, ಗಾಜಾದಲ್ಲಿ ನೋಡ್ತೀರಿ. ಅದಕ್ಕಿಂತ ಏನು ಹೆಚ್ಚಿನ ಉದಾಹರಣೆ ಬೇಕಾಗಿಲ್ಲ. ಸೊ ಆ ಕೃತ್ಯವನ್ನು ಅದು ಮಾಡ್ತು. ಅದನ್ನು ಅಮೆರಿಕ ಸಹ ವಿರೋಧಿಸ್ತು. ವಾಟ್ ದ ಫಕ್ ಅಂತ ಒಂದು ಮೆಸೇಜ್ ಕಳಿಸ್ತು. ಏನ್ ಮಾಡ್ತಿದ್ದೀರಿ ನೀವು, ಇದು ಮಾಡಬಾರ್ದಾಗಿತ್ತು ಅಂತ. ಅಷ್ಟು ಕ್ರೂರತೆ ಇಸ್ರೇಲ್ ಅಲ್ಲಿ ಇರುವಂತಹದ್ದು. ಸೊ ಅದು ನಡೀತಾ ಇದೆ. ಇರಾನ್ ಒಂದು ಕಡೆ ಪೆಟ್ಟು ತಿಂತಿದ್ರು ಸಹ ಇವರಿಗೆ ಕೊಡ್ತಾ ಇರೋ ಪೆಟ್ಟಿದೆಯಲ್ಲ, ಅದನ್ನು ತಡ್ಕೊಳ್ಳೋ ಶಕ್ತಿ ಇವ್ರಿಗೆ ಇರ್ಬೇಕಲ್ಲ. ಆ ಕಡೆ ಟೆಲ್ ಅವೀವ್, ಇಸ್ರೇಲ್ನ ರಾಜಧಾನಿ ನೆಲಸಮ ಆಗೋಗಿದೆ ಆಲ್ಮೋಸ್ಟ್. ಅವರಲ್ಲಿರುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ ಆಲ್ಮೋಸ್ಟ್ ಎಲ್ಲ ನಾಶ ಆಗಿದ್ದಾವೆ. ಅಮೆರಿಕದ ರೆಡಾರ್ ಸಿಸ್ಟಮ್ಗಳೇನಿದಾವೆ ಅವುಗಳಲ್ಲಿ ಮುಕ್ಕಾಲು ಪಾಲು ನಾಶ ಆಗಿ ಹೋಗಿದ್ದಾವೆ. ಸೌದಿ ಅರೇಬಿಯಿಂದ ಹಿಡಿದು ಬೇರೆ ಅರಬ್ ರಾಷ್ಟ್ರಗಳಲ್ಲಿ ಇರುವಂತಹ ಸಾಕಷ್ಟು ಅಮೆರಿಕದ ಸೇನಾ ನೆಲೆ, ವಾಯುನೆಲೆಗಳು, ಅವುಗಳ ಮೇಲೆ ದಾಳಿಯಾಗಿದೆ. ಅಲ್ಲಿನ ರೆಡಾರ್ ಸಿಸ್ಟಮ್ಗಳು ನಾಶ ಆಗಿ ಹೋಗಿದ್ದಾವೆ. ಅಮೆರಿಕ ಸಹ ತಕ 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 ಅಂತ ಕುಣಿತಾ ಇದೆ. ಈ ಕಡೆ ಹೊರ್ಮುಸ್ ಸ್ಟ್ರೈಟ್ ಅನ್ನ ಕಂಪ್ಲೀಟ್ ಬ್ಲಾಕ್ ಮಾಡಿರುವಂತಹ ಇರಾನ್ ಒಂದೇ ಒಂದು ಹನಿ ತೈಲವನ್ನು ಸಹ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದೆ. ತೈಲ ಬೆಲೆ $130ಗೆ ಬಂದು ಕೂತಿದೆ ಪ್ರತಿ ಬ್ಯಾರೆಲ್. $65 ಇತ್ತು ಯುದ್ಧ ಆರಂಭ ಆಗುವಾಗ, ಈಗ ಡಬಲ್ ಆಗಿದೆ. ಇನ್ನು ಕೆಲವೇ ದಿನಗಳು ಮುಂದುವರೆದರೆ ಯುದ್ಧ, ಕೆಲವೇ ದಿನ, ಇನ್ನು 4-5 ದಿನ $200 ಪ್ರತಿ ಬ್ಯಾರೆಲ್ಗೆ ಬಂದು ಕೂರುತ್ತೆ. ಅದರ ಎಫೆಕ್ಟು ಇಡೀ ಜಗತ್ತಿಗೆ ಆಗುತ್ತೆ. ಯಾಕಂದ್ರೆ ಹೊರ್ಮುಸ್ ಸ್ಟ್ರೈಟ್ ಮೂಲಕ ಜಗತ್ತಿನ 20% ಆಯಿಲ್ ಹೋಗೋದು ಬರೋದು ಮಾಡುತ್ತೆ. ಅದರ ಮೇಲೆ ಇರಾನು ಕೊಟ್ಟು ನಿಟ್ಟಿನ ಪಹರೆ ಇಟ್ಟಿದೆ. ಯಾರಿಗೂ ಅನುಮತಿ ಕೊಡ್ತಿಲ್ಲ. ಯಾಕಂದ್ರೆ ಅದರ ಜಲಗಡಿ ಅದು, ಸಣ್ಣ ಜಾಗ, ಅದು ಮ್ಯಾಪ್ನಲ್ಲಿ ಸಣ್ಣ ಜಾಗ. ಅದರೊಳಗಡೆ ಹೋಗಬೇಕು ಅಂದ್ರೆ ಇರಾನ್ನ ಒಪ್ಪಿಗೆ ಇರಲೇಬೇಕಾಗತ್ತೆ ಯಾರಾಗ್ಲಿ. ಅದನ್ನ ಮೀರಿ ಹೋಗುವವರನ್ನ ಹೊಡೆದು ಬಿಸಾಕ್ತಾ ಇದೆ, ಹಡಗುಗಳು ಬೆಂಕಿ ಹಾಕ್ತಿದೆ, ಮಿಸೈಲ್ ಹಾಕ್ತಾ ಇದೆ, ಅನುಭವಿಸ್ತಾ ಇದ್ದಾರೆ. ಸೊ ಟ್ರಂಪ್ಗೆ ಈಗ ತಡೆಯಕ್ ಆಗ್ತಿಲ್ಲ. ಒಂದ್ ಕಡೆ ಬಹಿರಂಗವಾಗಿ ಹೇಳ್ಕೊಳಕ್ಕೂ ಆಗಲ್ಲ. ಬಹಿರಂಗ ಸ್ಟೇಟ್ಮೆಂಟ್ಗಳಲ್ಲಿ ಮಾತ್ರ ನಾವು ಇರಾನ್ ಮೇಲೆ ಇನ್ನ 20 ಪಟ್ಟು ಹೆಚ್ಚು ತೀವ್ರತರವಾದ ದಾಳಿ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಶರಣಾಗಿಸ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ನಮ್ಮ ಹತ್ರ 1 ವರ್ಷ ಅಲ್ಲ, 2 ವರ್ಷದವರೆಗೆ ಯುದ್ಧ ಮಾಡೋಷ್ಟು ಸ್ಟಾಕು ಮಿಸೈಲ್ಗಳು ನಮ್ಮ ಹತ್ರ ಇದೆ. ನೀವು ಕಂಡು ಕೇಳರಿಯದ ಮಿಸೈಲ್ಗಳೆಲ್ಲ ಇದಾವೆ ಅಂತ ಹೊಸ ಮಿಸೈಲ್ಗಳನ್ನ ಇಸ್ರೇಲು ಆ ಕಡೆ, ಇರಾನ್ ಆ ಕಡೆ ಇಸ್ರೇಲ್ ಮೇಲೆ, ಅಮೆರಿಕದ ಏನು ಸೌದಿ ಅರಬ್ ರಾಷ್ಟ್ರಗಳಲ್ಲಿರುವಂತಹ ನೆಲೆಗಳಿದಾವೆ ಅವುಗಳ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ಗೆ ಹೊಸ ಗಿಫ್ಟ್ಗಳನ್ನ ಕೊಡ್ತಾ ಇದೆ.
ಹೊಸ ಹೊಸ ಗಿಫ್ಟ್. ಸೊ ಈಗ ಅಮೆರಿಕ ಅಂದ್ಕೊಂಡಿದ್ದೇನೂ ನಡೀಲಿಲ್ಲ. ವೆನಿಜುವೆಲಾ ರೀತಿಯಲ್ಲಿ ಹಿಂಗೋಗಿ ಹಂಗ ಬಂದ್ಬಿಡೋಣ, ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ರು. ಇದು ವರ್ಷಗಟ್ಟಲೆ ನಡೆಯುವ ಯುದ್ಧದ ರೀತಿಯಲ್ಲಿದೆ. ಇರಾನ್ ವರ್ಷಗಟ್ಟಲೆ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನ ಮಿಸೈಲ್ಗಳ ಮೂಲಕ, ಅವುಗಳ ಶೇಖರಣೆ ಮೂಲಕ ಹೊಂದಿದೆ ಅಂತ ಈಗ ಅವುಗಳಿಗೆ ಜ್ಞಾನೋದಯ ಆಗ್ಬಿಟ್ಟಿದೆ. ಹಾಗಾಗಿ ಟ್ರಂಪ್ ಒಳಗೊಳಗೆ ಯಾರನ್ನೋ ಕಾಂಟ್ಯಾಕ್ಟ್ ಮಾಡ್ತಿದ್ದಾರಂತೆ, ಮಾತುಕತೆಗೆ ಒಪ್ಸಿ ಅವ್ರನ್ನ, ಒಂಚೂರು ಯುದ್ಧ ವಿರಾಮ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಆಂಟಿ ಮಿಸೈಲ್ಗಳು ಖಾಲಿ ಆಗ್ತಿದಾವೆ ಇವರಿಗೆ, ಈ ಕಡೆ ಬಿಸ್ನೆಸ್ಗಳು ಹಾಳಾಗಿ ಹೋಗ್ತಿದಾವೆ, ಶೇರ್ ಮಾರ್ಕೆಟ್ಗಳು ಮಣ್ಣು ಮುಕ್ತಾ ಇದಾವೆ. ಯಾಕಂದ್ರೆ ಇದು ಪೆಟ್ರೋಲ್ ಕಂಪ್ಲೀಟ್ ಬ್ಲಾಕ್ ಆಗಿದೆ, ಎಲ್ಲ ರೀತಿಯಿಂದಲೂ ಸಹ ನಾಶ ಆಗ್ತಿದೆ. ಸೊ ಆದಷ್ಟು ಬೇಗ ಯುದ್ಧ ವಿರಾಮ ಮಾಡ್ಕೊಂಡ್ರೆ ಬದುಕ್ತೀವಿ, ಇಲ್ಲಾಂದ್ರೆ ಭಾರಿ ಕಷ್ಟ. ಅದು ಈಗ ಅವ್ರಿಗೆ ಜ್ಞಾನೋದಯ ಆಗಿ ಕೇಳ್ಕೊಳ್ತಿದೆ. ಬಟ್ ಇರಾನ್ ಸ್ಪಷ್ಟವಾಗಿ ಹೇಳಿದೆ, ನಾವು ಯುದ್ಧ ವಿರಾಮಕ್ಕೆ ಬರಲ್ಲ ಅಂತ. ನಿನ್ನೆವರೆಗೂ ಹೇಳ್ತಿದ್ದು ಯುದ್ಧ ವಿರಾಮದ ಸಮಯ ಅಲ್ವೇ ಅಲ್ಲ, ಇಷ್ಟಾದ ಮೇಲೆ ನಾವು ನಮ್ಮ ಸರ್ವೋಚ್ಚ ನಾಯಕನ ಕೊಲೆಗೆ ಸೇಡು ತೀರ್ಸ್ಕೊಳ್ತೀವಿ, ನಿಮ್ಮನ್ನ ಬಿಡೋದಿಲ್ಲ, ಇನ್ನೂ ನರಳಿಸ್ತೀವಿ, ಆ ಸಮಯ ಬಂದಿಲ್ಲ, ನಾವು ಬಯಸಿದಾಗ ಯುದ್ಧ ವಿರಾಮಕ್ಕೆ ನಾವು ಬರ್ತೀವಿ ಅಂತ. ಸೊ ಎಕ್ಸ್ಟ್ರಾ ಪ್ರೆಷರ್ ಹಾಕ್ತಾನೆ ಇದ್ದಾರೆ ಅಮೆರಿಕ ಕಡೆಯಿಂದ. ಸೊ ಈಗ ಇರಾನ್ ಒಂದು ಘೋಷಣೆಯನ್ನು ಮಾಡಿದೆ, ಅಥವಾ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ, ಸರಿ ಯುದ್ಧ ವಿರಾಮ ಮಾಡ್ಕೊಳ್ಳೋಣ, ಲೆಟ್ ಅಸ್ ಹ್ಯಾವ್ ಪೀಸ್ ಟಾಕ್ಸ್. ಆದರೆ ನಂದು 3 ಕಂಡೀಷನ್ ಇದೆ, ಅದನ್ನು ಒಪ್ಕೊಂಡ್ರೆ ವಿ ಆರ್ ರೆಡಿ ಫಾರ್ ಟಾಕ್ಸ್, ವಿ ಆರ್ ರೆಡಿ ಫಾರ್ ಸೀಸ್ ಫೈರ್. ಏನದು 3 ಕಂಡೀಷನ್ಸ್ ಅಂದ್ರೆ, ಆ 3 ಕಂಡೀಷನ್ಸ್ಗೆ ಒಪ್ಕೊಳ್ಳೋದಕ್ಕೆ ಅಮೆರಿಕಕ್ಕೆ ಸಾಧ್ಯನೇ ಇಲ್ಲ. ಅದು ಜಗತ್ತಿಗೆ ಗೊತ್ತಿರುವಂತಹ ಕಂಡೀಷನ್ಸ್. ಏನದು? ಮೊದಲನೇದು, ನಮ್ಮ ಹಕ್ಕುಗಳನ್ನು ನೀವು ಒಪ್ಕೊಳ್ಬೇಕು. ನಮ್ಮ ಸಾರ್ವಭೌಮತ್ವ, ನಮ್ಮ ಅಸ್ತಿತ್ವ, ನಮ್ಮ ಶಕ್ತಿ, ನಮ್ಮ ಆತ್ಮಗೌರವ, ಇದನ್ನೆಲ್ಲ ಒಪ್ಕೊಳ್ಬೇಕು ನೀವು. ಇದು ಮೊದಲನೇ ಕಂಡೀಷನ್. ಎರಡನೇದು, ಈಗ ಯುದ್ಧದಿಂದ ಕಳೆದ 13 ದಿನಗಳಿಂದ ಆಗಿದೆಯಲ್ಲ ಯುದ್ಧ, ಮತ್ತು ಇನ್ನೆಲ್ಲಿಯವರೆಗೆ ಆಗುತ್ತೋ ಸೀಸ್ ಫೈರ್ ಟೈಮ್ವರೆಗೆ, ಅಲ್ಲಿಯವರೆಗೆ ಆಗಿರುವಂತಹ ನಷ್ಟವನ್ನ, ನನ್ನ ದೇಶಕ್ಕೆ ಆಗಿರುವ ನಷ್ಟವನ್ನ ನೀವು ಭರಿಸಿ ಕೊಡಬೇಕು, ಪರಿಹಾರ ಕೊಡಬೇಕು ಅಂತ ಕೇಳಿದೆ. ಮೂರನೇದು, ಇಡೀ ಅಂತಾರಾಷ್ಟ್ರೀಯ ಸಮುದಾಯ ನಮಗೆ ಮಾತು ಕೊಡಬೇಕು, ನಮಗೊಂದು ಖಾತ್ರಿ ಕೊಡಬೇಕು, ಕನ್ಫರ್ಮೇಶನ್ ಕೊಡಬೇಕು. ಏನಂದ್ರೆ, ನಾವು ಮಾತುಕತೆಗೆ ಬಂದ ನಂತರ, ಸೀಸ್ ಫೈರ್ ಆದ ನಂತರ ನಮ್ಮ ಮೇಲೆ ದಾಳಿ ಆಗಬಾರದು, ದಾಳಿ ಆಗಲ್ಲ ಅಂತ ನೀವೆಲ್ಲ ಭರವಸೆ ಕೊಡಬೇಕು, ಅಂತಾರಾಷ್ಟ್ರೀಯ ಸಮುದಾಯ ಕೊಡಬೇಕು ಅಂತ ಇರಾನ್ ಕೇಳ್ಕೊಂಡಿದೆ. ಯಾಕಂದ್ರೆ ಇರಾನ್ ಗೊತ್ತು, ಈ ಹಿಂದೆ ಕಳೆದ ವರ್ಷ ಜೂನ್ನಲ್ಲಿ ಯಾವಾಗ ಒಂದು 12 ದಿನಗಳ ಸಂಘರ್ಷ ನಡೆದಿತ್ತಲ್ಲ ಇರಾನ್ ಮತ್ತೆ ಇಸ್ರೇಲ್ ನಡುವೆ, ಆಗಲೂ ಅಷ್ಟೇನೆ ಮಾತುಕತೆ ಹೆಸರಲ್ಲಿ ಒಂದು ಕಡೆ ನಡೀತಾನೆ ಇದ್ರೆ ದಾಳಿ ಮಾಡಿಬಿಟ್ರು. ಈಗಲೂ ಅಷ್ಟೇನೆ ಮಾತುಕತೆ ನಡೀತಾನೆ ಇತ್ತು, ದಾಳಿ ಮಾಡಿಬಿಟ್ರು. ಹೀಗೆ ಮಾತು ಮುರಿಯೋದರಲ್ಲಿ, ಮೋಸ ಮಾಡೋದರಲ್ಲಿ ಇವರು ನಿಸ್ಸೀಮರೆಯವರು. ಹಾಗಾಗಿ ಇವ್ರನ್ನ ನಂಬಲ್ಲ ಅನ್ನೋದು ಇರಾನ್ನ ವಾದ. ಸೊ ಅಂತಾರಾಷ್ಟ್ರೀಯ ಸಮುದಾಯ ನಮಗೆ ಗಟ್ಟಿ ಭರವಸೆ ಕೊಡಬೇಕು, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ. 100% ಕನ್ಫರ್ಮೇಶನ್ ಕೊಡಿ ನಮ್ಗೆ, ಮತ್ತೆ ದಾಳಿ ಮಾಡಲ್ಲ ಅವ್ರು ನಮ್ಗೆ ಅಂತ. ಆಗ ನಾವು ಯುದ್ಧ ವಿರಾಮಕ್ಕೆ ಸಿದ್ಧರಾಗ್ತೀವಿ. ಇಲ್ಲದೆ ಹೋದ್ರೆ ನಮ್ಮ ಹತ್ರ 2 ವರ್ಷದವರೆಗೆ ಹೋರಾಡುವ ಶಕ್ತಿ ಇದೆ, ನಾವು ಹೋರಾಡ್ತೀವಿ, ಅಷ್ಟು ಮಿಸೈಲ್ಗಳಿದಾವೆ ನಮ್ಮ ಹತ್ರ ಅಂತ. ಆ ಮಿಸೈಲ್ಗಳ ಶಕ್ತಿ ಏನು ಅನ್ನೋದು ಅಮೆರಿಕಾಗೂ ಅರ್ಥ ಆಗಿದೆ, ಇಸ್ರೇಲ್ಗೂ ಅರ್ಥ ಆಗಿದೆ. ಇವ್ರೇನೇ ಇರಾನ್ನ ನಾಶ ಮಾಡಿದ್ರು ಸಹ, ಅವರು ನಾಶ ಆಗೋದ್ರ ಜೊತೆಗೆ ಇವ್ರನ್ನ ನಾಶ ಮಾಡ್ತಾರಲ್ಲ, ಇವ್ರಿಗೆ ಜೀವ ಭಯ ಜಾಸ್ತಿ ಅಲ್ಲ. ಆ ಪ್ಯಾಲೆಸ್ತೀನಲ್ಲಿ ಇರುವಂತಹ ಕೆಲವರು ಸಣ್ಣ ಮಕ್ಕಳನ್ನು ನೋಡಿದ್ರೇನೆ ಇಸ್ರೇಲ್ ಅವರು ಉಚ್ಚೆ ಹೊಯ್ಕೊಂಡು ಓಡಾಡ್ತಿರ್ತಾರೆ. ಇನ್ನು ಮಿಸೈಲ್ಗಳು ನೋಡಿದ್ರೆ ಬಂಕರಲ್ಲೇ ಎಲ್ಲ ನಡೆಸ್ತವ್ರೆ, ಬಂಕರ್ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ ಅವರು, ಬಂಕರ್ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ. ಜೀವ ಮುಖ್ಯ, ಬೇರೆಯವ್ರ ಜೀವ, ಅದು ಸಣ್ಣ ಮಗು ಆಗಿದ್ರು ಅದು ಮುಖ್ಯ ಅಲ್ಲ, ಅದನ್ನ ನಾವು ಸಾಯಿಸ್ಬೋದು. ಇದು ಇಸ್ರೇಲ್ನ ನೀಚತನ. ಏನೋ ಒಟ್ಟಾರೆಯಾಗಿ ಈಗ ಇರಾನ್ ಷರತ್ತುಗಳನ್ನು ಇಟ್ಟಿದೆ. ಈ ಷರತ್ತುಗಳಿಗೆ, ಈ 3 ಮುಖ್ಯ ಷರತ್ತುಗಳು ಒಪ್ಕೊಳ್ಳೋದಾದ್ರೆ ನಾವು ಯುದ್ಧ ವಿರಾಮಕ್ಕೆ ಸಿದ್ಧ ಅಂತ ಹೇಳ್ಕೊಂಡಿದೆ. ಈ ಷರತ್ತುಗಳಿಗೆ ಅವರು ಒಪ್ಪೋದ್ರೆ ಮಂಡಿ ಊರ್ದಂಗೆ ಆಗತ್ತೆ. ಅಮೆರಿಕ ಆಗ್ಲಿ ಇಸ್ರೇಲ್ ಆಗ್ಲಿ ಈ ಷರತ್ತುಗಳಿಗೆ ಒಪ್ಕೊಂಡ್ರೆ ಅವರು ಇರಾನ್ ಹತ್ರ ಸೋಲು ಒಪ್ಕೊಂಡಂಗೆನೆ. ಹಾಗಾಗಿ ಅವ್ರು ಒಪ್ಕೊಳ್ಳೋದು ಕಷ್ಟ. ಇನ್ನೂ ಸ್ವಲ್ಪ ದಿನ ಹಾಗೆ ಹೀಗೆ ಮಾಡಿ ಯಾವ್ದಾವ್ದೋ ದೇಶನ, ಕತಾರು, ಇನ್ನು ಸೌದಿ ಅರೇಬಿಯಾ, ಇವ್ರನ್ನೆಲ್ಲ ಸ್ವಲ್ಪ ಬಿಟ್ಟು ಅವ್ನ ಸಮಾಧಾನ ಮಾಡ್ರಪ್ಪ ಇರಾನ್ ಅಂತ ಹೇಳಿ ಮುಂದಕ್ಕೆ ಏನಾದ್ರೂ ಇನ್ನೊಂದಷ್ಟು, ಅಂದ್ರೆ ಯಾವ್ದು ಷರತ್ತಿಲ್ಲದೆ ಅಟ್ಲೀಸ್ಟ್ ನಾವು ಈಗ ಸೀಸ್ ಫೈರ್ ಮಾಡ್ಕೊಳ್ಳೋಣ, ಆಮೇಲೆ ಟೇಬಲ್ ಅಲ್ಲಿ ಕೂತ್ಕೊಳ್ಳೋಣ, ಮಾತುಕತೆ ಆಡೋಣ, ಏನ್ ಮಾಡೋದು ಅಂತ ನೋಡೋಣ ಅಂತ ಕತೆಗಳು ಕಟ್ಟಕ್ಕೆ ಶುರು ಮಾಡ್ತಾರೆ ಅಮೆರಿಕ, ಇಸ್ರೇಲು. ಅದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯ, ಅದರಲ್ಲೂ ಅರಬ್ ರಾಷ್ಟ್ರಗಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಅರಬ್ ರಾಷ್ಟ್ರಗಳು ಈಗ US ಅಮೆರಿಕ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡಿದಾವೆ. ಅವುಗಳಿಗೆ ಒಂದು ಬಲವಾದ ನಂಬಿಕೆ ಬಂದಿರೋದು ಏನಂದ್ರೆ, ಈ ನನ್ನ ಮಕ್ಕಳಿಂದಾನೇ ನಮಗ್ ಪೆಟ್ಟು ಬೀಳ್ತಿರೋದು ಅಂತ. ಅದು ಅರ್ಥ ಆಗಿದೆ ಈಗ ಅರಬ್ ರಾಷ್ಟ್ರಗಳಿಗೆ. ಹಿಂದೆನೂ ಗೊತ್ತು ಅವ್ರಿಗೆ, ಬಟ್ ಗುಲಾಮಗಿರಿ ಏನೋ ಮಾಡ್ಕೊಂಡಿದ್ರು.
ಈಗ ಸ್ವಲ್ಪ ಚಿಗುರ್ಕೊಂಡಿದ್ದಾರೆ, ಅಮೆರಿಕಾಗೆ ಆವಾಜ್ ಹಾಕ್ತಾ ಇದ್ದಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಬಟ್ ಈ ಷರತ್ತುಗಳನ್ನು ಒಪ್ಪೋದಂತೂ ಅಮೆರಿಕ, ಇಸ್ರೇಲ್ ಬಹಳ ಕಷ್ಟ ಇದೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.